ನಾನು 3 ಬಾರಿ ಶಾಸಕನಾಗಿ ಇವತ್ತು ಸಚಿವನಾಗಿದ್ದೇನೆ ಅಂದ್ರೆ ನಾನು ಸಚಿವನಾಗಿಲ್ಲ, ತಮ್ಮೆಲ್ಲರ ಇದು ನಾನು ಹೇಳಲೇಬೇಕು ಮತ್ತೆ ಮಾಡಲೇಬೇಕು. ಯಾಕಂದ್ರೆ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಇದು ಸಾಧ್ಯ ಆಗಿದೆ ಅಂತ ಹೇಳಲು ಇಷ್ಟಪಡುತ್ತೇನೆ. ಶಾಸಕರು ಮಾತಾಡಿದ್ದಾರೆ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸ್ವಾಗತವನ್ನು ಮಾಡಿದ್ದಾರೆ, ಇನ್ನೊಬ್ರು ಪ್ರಾಸ್ತಾವಿಕವಾಗಿ ಮಾತಾಡಿದ್ದಾರೆ. ಎಲ್ಲರಿಗೂ ಆದಿಯಾಗಿ ಅವರು ಇವರು ಹೆಸರು ಹೇಳದೆ ಇವತ್ತಿನ ದಿವಸವರೆಗೆ 54 ವರ್ಷ ಆಗಿದೆ. ನಮ್ಮ ಕುಟುಂಬದವರಿಗೆ, ನಮ್ಮ ತಂದೆಯವರಿಗೆ ಮತ್ತೆ ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಇಡೀ 224 ಕ್ಷೇತ್ರದಲ್ಲಿ ಯಾವ್ದಾದ್ರೆ ಒಂದು ಕ್ಷೇತ್ರ ಅಂದ್ರೆ ಅದು ಜೇವರ್ಗಿ ಮತಕ್ಷೇತ್ರ ಅಂತ ಹೇಳಲು ಇಷ್ಟಪಡುತ್ತೇನೆ. 2008ರಲ್ಲಿ 52 ಮತಗಳು, ಅದು ನಾನು ಲೆಕ್ಕಕ್ಕೆ ಹಿಡಿಯಲ್ಲ. ಆ ಒಂದು ಪೋಸ್ಟಲ್ ಬ್ಯಾಲೆಟ್ಸ್ ಅದು ಇದು ಅಂತ ನಮ್ಮ ಒಂದು ಇದರಿಂದ. ಆದ್ರೆ ಜನ, ನಾನು ಈಗಾಗಲೇ ಹೇಳ್ತಾ ಇದ್ದೆ ಪ್ರವೀಣ್ಗೆ, ಇದು ಬೇರೆ ಬೇರೆ ಮತಕ್ಷೇತ್ರ ಇದ್ದಪ್ಲೇ ಇಲ್ಲ. 4.5 ವರ್ಷ ನಮ್ಗೆ ಬೈತಾರೆ, ನಮ್ ಜೊತೆ ಜಗಳ ಆಡ್ತಾರೆ, ನಾನು ಹೋಗ್ತೀನಿ ಹೋದ ತಕ್ಷಣ ಏನಾದ್ರು ಅಂತ ಹೇಳ್ತಾರೆ. ಆದ್ರೆ ಕೊನೆಯದಾಗಿ ಇವನು ನಮ್ಮವನೇ ಅಪ್ಪ ಅಂತ ಅಲ್ಲೇ ಗೊತ್ತಾಗ. ನಮ್ ತಂದೆಯವ್ರಿಗಾಗ್ಲಿ ನನಗಾಗ್ಲಿ ಚುನಾವಣೆ ಮುಗಿಯೋ ತನಕ ಏನಾಗ್ತದೆ ಅಂತ ಗೊತ್ತೇ ಆಗಲ್ಲ. ಈ ಬಾರಿ ಅಂತೂ ಧರಮ್ ಸಿಂಗ್ ಸಾಹೇಬ್ರು ಮುಗೀತು, ಈ ಬಾರಿ ಅಜಯ್ ಸಿಂಗ್ ಸಾಹೇಬ್ರು ಮುಗೀತು, ಚಾನ್ಸೇ ಇಲ್ಲ. ಅದು ಇದು ಬೇರೆ ವಿರೋಧ ಪಕ್ಷದವರೆಲ್ಲ ಹೋಳಿಗೆ ಎಲ್ಲ ಮಾಡ್ತಾರೆ, ಅವರು ಊಟ ಮಾಡ್ತಾರೆ, ರೊಟ್ಟಿ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಆದ್ರೆ ಬಹುಶಃ ನಮ್ಮ ತಂದೆಯವರು ಏನ್ ಗಳಿಸಿದಾರೆ ಅಂದ್ರೆ, ನಿಜವಾಗ್ಲೂ ಹೇಳ್ತೇನೆ, ನಮ್ಮ ತಂದೆಯವರು ಯಾವಾಗಲೂ ಕೂಡ ಏನ್ ಗಳಿಸಿದ್ದಾರೆ ಅಂದ್ರೆ ಜನರ ಒಂದು ಪ್ರೀತಿಯನ್ನು ಗಳಿಸಿದ್ದಾರೆ. ಇವತ್ತು ಇಲ್ಲ ಅವ್ರು ನಮ್ಮ ಮಧ್ಯದಲ್ಲಿ. ಬಹುಶಃ ಅವ್ರು ಒಂದ್ಸತಿ, ನಾನು ಜೂನ್ 10ನೇ ತಾರೀಕು 2013 ಶಾಸಕನಾದಂತ ಬಹುಶಃ ಕಾರ್ಯಕ್ರಮ ಇಲ್ಲೇ ಇತ್ತು. ಅವ್ರು ಹೇಳಿದ್ರು ಇನ್ನೊಂದು ನಮ್ಮ ಭೂತ್ಪೂರ್ಕರಪ್ಪ ಅವ್ರು ಹೇಳಿದ್ರು, ಇಲ್ಲ ಇನ್ ಮುಂದೆ ನಾನು ಬರದೇ ಇಲ್ಲ ಅಂತ ಅವ್ರು ಹೇಳಿದ್ರು. ಮನೆ ಭಾಷಣ ನಾನು ಬರದೇ ಇಲ್ಲ, ನಿಮ್ ಡಾಕ್ಟರ್ ನೀವು ಅಂತ ಹೇಳಿದ್ರು. ಅವಾಗ ಬಹಳ ಭಾವುಕನಾಗಿದ್ದೆ ನಾನು, ಯಾಕಂದ್ರೆ ನಾನು ಇದ್ದಿದ್ದು ಅವರಿಂದಾನೆ. ಇವತ್ತು ಕೂಡ ನಾನು ಏನಾದ್ರೂ ಇದ್ದೀನಿ ಅಂದ್ರೆ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಅಂತ, ಅಜಯ್ ಸಿಂಗ್ ಅಂತ ಅಲ್ಲ. ನಾನು ಪ್ರಮಾಣವಚನ ಸ್ವೀಕಾರ ಮಾಡಿದ್ದು ಅವ್ರು ಗೌರವ್ ಗುಪ್ತಾ ಅವ್ರು ಹೇಳಿದ್ರು, ಅಜಯ್ ಸಿಂಗ್ ಗೆ ನಾನು ಕರೀತಾ ಇದ್ದೀನಿ ಅಂತ ಅವ್ರು ಹೇಳಿದ್ರು. ನಾನು ಹೇಳಿದೆ, ನಾನು ಡಾಕ್ಟರ್ ಅಜಯ್ ಧರಮ್ ಸಿಂಗ್. ಯಾಕಂದ್ರೆ ನಾನು ಇದ್ದಿದ್ದು ಅವರಿಂದ. ಅವ್ರು ಇರ್ತಕ್ಕಂಥ ಅವರಪ್ಪಳೆ ಬಹುಶಃ ಆಗಕ್ಕಾಗಲ್ಲ, ಆದ್ರೆ ಪ್ರಯತ್ನ ದಿನನಿತ್ಯ ಅವ್ರನ್ನ ನೆನೆಸ್ತೀವಿ. ಪ್ರತಿಯೊಂದು ಹೆಜ್ಜೆಯಲ್ಲಿ, ಪ್ರತಿಯೊಂದು ನಮ್ಮ ತಾಯಿಯವರು ಬಂದೇ ಇರಲಿಲ್ಲ ರಾಜಭವನಿಗೆ. ಸುಮಾರು 20 ವರ್ಷ ಆಗಿತ್ತು. 2006ರಲ್ಲಿ ಯಾವಾಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಅವರು ರಾಜೀನಾಮೆ ಕೊಟ್ಟಿದ್ರು, 2006ರಲ್ಲಿ ಕೊಟ್ಟಿದ್ರು. 2026ರಲ್ಲಿ ನಂತರ ನಮ್ಮ ತಾಯಿಯವರು ಬಹುಶಃ ನನಗೆ ಫೋನ್ ಕಾಲ್ ಬಂದಾಗ, ದೂರವಾಣಿ ಮುಖಾಂತರ ಬಂದಾಗ ನಾನು ಎಷ್ಟು ಅದೃಷ್ಟವಂತ ಆಗಿರ್ಬೋದು. ನಮ್ಮ ಜೇವರ್ಗಿ ಮತಕ್ಷೇತ್ರದ ಜನ ಅಲ್ಲೇ ಇದ್ರು. ಬೆಳಗ್ಗೆಯಿಂದ ನಾವು ಕಾಯ್ತಾ ಇದ್ವಿ, ಯಾವಾಗ ಬರ್ತದೆ, ಯಾಕಂದ್ರೆ ಎಲ್ಲರೂ ಅದಕ್ಕೆ ಕಾಯ್ತಾ ಇರ್ತಾರೆ. ನಾನು ಕೂಡ ಬಹಳ ಕಾಯ್ದಿದ್ದೀನಿ. ಫೋನ್ ಬರ್ತದೆ. 2017ರಲ್ಲಿ 16ರಲ್ಲಿ ನಮ್ಮ ತಂದೆಯವರು ಹೇಳಿದ್ರು ಎಲ್ಲ, ಅವಾಗ ಬೇರೆ ಜಿಲ್ಲೆಯಲ್ಲಿ ಒಂದು ಅವಕಾಶ ಮಾಡಿಕೊಡೋಣ. ನಮ್ಮ ಮನೆಯಲ್ಲೂ ಕೂಡ ನಡೀತು ಅದು. ತಾಯಿಯವರು ಮಾತಾಡಿದಾಗ, ಇಲ್ಲ अजय को भी बना दो, तुम हो ना, तुम क्यों ये करते, मैं हूं ना, 2018 में मैं बना देता हूं ಅಂತ ಅವ್ರು ಹೇಳಿದ್ರು. ನಾನು ಒಪ್ಕೊಂಡೆ. ಅವರು ತಂದೆಯವರು ವಿಚಾರ ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ದುರದೃಷ್ಟ, ನನ್ನ ದುರದೃಷ್ಟ 2017ರಲ್ಲಿ ತೀರ್ಕೊಂಡು 2018 ತನಕ ನಾನು ಯಾರು ಹುದ್ದೆನೂ ತಗೊಂಡಿಲ್ಲ, MLA ಆಗಿದ್ದೆ. ಮೊದಲ ಬಾರಿಗೆ ದೆಹಲಿ ವಿಶೇಷ ಪ್ರತಿನಿಧಿ ಆಗಿದ್ದು 2018-19ರಲ್ಲಿ. ಆಮೇಲೆ ಮುಖ್ಯ ಸಚೇತಕನಾಗಿ ಕೆಲಸವನ್ನು ಮಾಡಿದ್ದೆ. ಈಗಾಗಲೇ ಹೇಳಿದ್ರಲ್ಲ ಪಾಟೀಲ್ ಅವರು, ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯ ಅವರಿಗೆ ಮತ್ತೆ ನಮಗೆ ಜೇವರ್ಗಿಯಲ್ಲಿ
ಅಂತ ಒಂದು ಸಂದರ್ಭದಲ್ಲಿ ಒಂದು ಗಾಡಿ ಇತ್ತು, ಬೇರೆ ಯಾರಿಗೂ ಇರಲಿಲ್ಲ, ಎಲ್ಲರೂ ವಿಚಾರ ಮಾಡ್ತಾ ಇದ್ರು ವಿರೋಧ ಪಕ್ಷದವರು, ಏನಪ್ಪ ನಾವು ಅಧಿಕಾರದಲ್ಲಿದ್ದೀವಿ ಆದ್ರೂ ಕೂಡ ಪೊಲೀಸರು ಅವ್ರ ಜೊತೆ ಹೋಗ್ತಾ ಇದ್ದಾರೆ ಅಂದ್ರೆ ಇದು ಅವರ ಒಂದು ಆಶೀರ್ವಾದದಿಂದ 2023ರಲ್ಲಿ ಹಾಗೆ ಬಿಡ್ತಂತ ನಾವು ಅನ್ಕೊಂಡ್ವಿ. ಅಂದ್ರೆ ಕೆಲವು ಸತಿ ತಪ್ತದೆ, ಅದರಲ್ಲಿ ಏನು ಎರಡು ಮಾತಿಲ್ವೇ ಇಲ್ಲ. 27ನೇ ತಾರೀಕಿಗೆ ಪ್ರಮಾಣ ವಚನ ಬಹಳಷ್ಟು ಜನ ಸ್ವೀಕಾರ ಮಾಡಿದ್ರು. 27ನೇ ತಾರೀಕು ಮೇ 2023, 26ನೇ ತಾರೀಕು ತನಕ ನನ್ನ ಹೆಸರಿತ್ತು. ಬಹುಶಃ ವಿವಿಧ ಕಾರಣಗಳಿಂದ ಬೇರೆಯವ್ರಿಗೆ ಅವಕಾಶ ಸಿಕ್ಕಿದೆ. ಈಗಲೂ ಕೂಡ ನಾನು ಅರ್ಹರಿದ್ದೀನಿ ಅಂತ ನಾನು ಹೇಳಲ್ಲ. ನನ್ಗಿಂತ ಹಿರಿಯವರು ದೇಶಪಾಂಡೆ ಸಾಹೇಬರು 9 ಸತಿ ಗೆದ್ದಿದ್ದಾರೆ, ದಿನೇಶ್ ಗುಂಡೂರಾವ್ ಅವರು 6 ಬಾರಿ ಗೆದ್ದಿದ್ದಾರೆ, HK ಪಾಟೀಲ್ ಸಾಹೇಬರು 7 ಬಾರಿ ಗೆದ್ದಿದ್ದಾರೆ. ಸೊ ಒಂದು ಅವಕಾಶ ಇವತ್ತಿನ ದಿವಸ ಸಿಕ್ಕಿದೆ ಅಂದ್ರೆ न जाने हम किन किन के दुआओं में रहते हैं, न जाने हम किन किन के दुआओं में रहते हैं. समंदर डुबाना चाहता है लेकिन लहरें फिर से उछाल के किनारे पहुंचा देती है. ನಮ್ಮ ತಂದೆಯವರು ಹೇಳ್ತಾ ಇದ್ರು, ಅವ್ರು ಹೇಳ್ತಾ ಇದ್ರು, कितने सांचों में ढल कर आए हैं, कितने सांचों में ढल कर आए हैं, ख्वाब की तरह पल कर आए हैं, तुम जहां पर पहले पहुंचे हो हम वहां पर खुद चल कर आए हैं ಅಂತ ಹೇಳ್ತಾ. ಇವತ್ತು ನಮಗೂ ಕೂಡ ಬಹಳ ಸಂತೋಷ ಅನಿಸ್ತಾ ಇದೆ. ಇವತ್ತು ಜೇವರ್ಗಿ ಮತಕ್ಷೇತ್ರದ 145 ಹಳ್ಳಿಗಳಲ್ಲಿ 28 ತಾಣಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಇರ್ತಕ್ಕಂಥ ಬಹಳಷ್ಟು ಜನ ಜೇವರ್ಗಿ ಜನ ಇವತ್ತು ಅವರ ಒಂದು ಆಶೀರ್ವಾದದಿಂದ ಈ ಒಂದು ಸೆಲೆಬ್ರಿಟಿ ಮಾಡಿದಾರಲ್ಲ ಎಲ್ಲ ನಿಮ್ಮ ಅಭಿಮಾನಿಗಳು, ತಮಗೆ ಹೇಗೆ ಅನಿಸ್ತಿದೆ? ಬಹಳ ಸಂತೋಷ. ನಮ್ಮೆಲ್ಲರ ಕಾರ್ಯಕರ್ತರು, ಮುಖಂಡರು, ಗ್ರಾಮಸ್ಥರು ಹಳ್ಳಿಯಿಂದ ಬಂದು ಎಲ್ಲರೂ ಕೂಡ ಇಷ್ಟೊಂದು ಪ್ರೀತಿ ನಾನು ತೋರಿಸಿದ್ದಾರೆ ಅಂದ್ರೆ ಅವ್ರನ್ನ ಯಾವಾಗಲೂ ಕೂಡ ಚಿರಋಣಿ ಆಗಿದೆ. ನಾನು ಅವರು ಪರವಾಗಿ ಎಷ್ಟು ಕೆಲಸ ಮಾಡಿದ್ರು ಕಡಿಮೆ ಅಂತ ಅನ್ಕೊಂಡಿದ್ದೆ. ಸರ್, ಬರಗಾಲ ಭೀತಿ ರೈತರಿಗೆ ಕೂಡ ಪರಿಹಾರ ಸರ್ಕಾರಿಯನ್ನು ಘೋಷಣೆ ಮಾಡಬಹುದು. ನಾವು ಮಾನ್ಯ ಮುಖ್ಯಮಂತ್ರಿ ಮೊದಲ ಒಂದು ಸಂಪುಟ ಸಭೆಯಲ್ಲಿ 3ನೇ ತಾರೀಕಿಗೆ ನಾವು ಪ್ರಮಾಣ ವಚನ 5 ಗಂಟೆಗೆ ಸ್ವೀಕಾರ ಮಾಡಿದ್ವಿ. 6 ಗಂಟೆಗೆ ನಡೆದಿರುವಂತಹ ಮೊದಲನೇ ಒಂದು ಸಂಪುಟ ಸಭೆಯಲ್ಲಿ ಎಲ್ಲವನ್ನು ಬದಿಗೆಟ್ಟು ಎಲ್ಲ ಸಚಿವರು ಒಂದೊಂದು ಜಿಲ್ಲೆ ಉಸ್ತುವಾರಿಯನ್ನು ನೀಡಿ ಆ ಹಳ್ಳಿಯಲ್ಲಿ ಆ ತಾಲೂಕಿಗೆ ಹೋಗಿ ಭೇಟಿ ಆಗ್ಬೇಕಂತ ಹೇಳಿ ನನಗೂ ಕೂಡ ರಾಯಚೂರು ಉಸ್ತುವಾರಿ ನೀಡಿದ್ದಾರೆ. ಅದರಿಂದ ಅಲ್ಲೆಲ್ಲ ಇರ್ತಕ್ಕಂಥ ಸುಮಾರು 7-8 ತಾಲೂಕುಗಳಿಗೆ ಭೇಟಿಯಾಗಿ ಜನರ ಒಂದು ಸಂಕಷ್ಟ, ರೈತರ ಅದರಲ್ಲಿ ಭಾಗಿಯಾಗಿ ಏನೇನು ಸಮಸ್ಯೆ ಇದೆ ಅಂತ ನಾವು ಒಂದು ವರದಿಯನ್ನು ಒಪ್ಪಿಸಿದ್ವಿ. ಅದನ್ನು ನೋಡಿ ಕರ್ನಾಟಕ ರಾಜ್ಯದ ಜನತೆಗೆ ಏನ್ ಮಾಡ್ಬೇಕಂತ ಮಾತಾಡ್ತಾರೆ. ಕಾರ್ಮಿಕರು ಪ್ರದರ್ಶನ ಮಾಡಿ ಅವರು ಹಿಂದೆನೂ ಕೂಡ ನಾನು ಮಂತ್ರಿಗಳ ಹತ್ರ ಕರ್ಕೊಂಡು ಹೋಗಿ ನಮ್ದು ಅದು ಏನಾದ್ರು ಬಗೆಹರಿಸ್ತೀವಿ. ನಾನು ಮಂತ್ರಿಗಳ ಹತ್ರ ಪೌರಾಡಳಿತ ಸಚಿವರಾಗಿಂದ H. C. ಬಾಲಕೃಷ್ಣ ಅವ್ರು ಮಾತಾಡಿ ಅವರು ನಮ್ಮವರೇ ಇದ್ದಾರೆ, ಏನ್ ಸಮಸ್ಯೆ ಇದ್ರೂ ಕೂಡ ಅದು ಹೆಂಗ್ ಬಗೆಹರಿಸ್ಬೇಕಂತ ಒಂದು ಕಾನೂನಿನ ಅಭ್ಯಂತರ ನೋಡಿ ಮಾತಾಡ್ತಾರೆ.